ವಿಭಾಗ ಹಿಂದೆ ನಾವು ಯಾರ್ದಂದ್ರೆ ಅದು ಎಂಟರ್ ಮಾಡಿದ್ರೆ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ. ನನ್ನ ಪ್ರಕಾರ ಅದೇನು ಸರ್ವೆ ನಂಬರ್ಗೆ ಆಗಣ? ಸರ್ವೆ ನಂಬರ್ ಏನಪ್ಪ? ಸರ್ವೆ ನಂಬರ್ ಅಲ್ಲಿ ಈ ಸ್ವತ್ತು ಹೆಂಗಪ್ಪ ಮಾಡಕ್ ಬರ್ತದೆ? ಏನೋ ಹೇಳ್ತೀರಪ್ಪ. ಕರೆಕ್ಟ್ ಆಗಿ ವಿಷಯ ತಿಳ್ಕೊಳ್ಳಿ. ಬೇಕಾದ್ರೆ ಕೂತ್ಕೊಂಡು ಯಾರನ್ನ ಏನ್ ಕೇಳಿ ಏನು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ತಪ್ಪಮ್ಮ, ಯಾರೋ ಒಬ್ರು ತಪ್ಪು ಮಾಡಿದ್ರೆ ಎಲ್ಲ ತಪ್ಪು ಮಾಡಕ್ಕಾಗತ್ತ? ಸರ್ವೆ ನಂಬರ್ಗೆ ಕಂದಾಯ ಕಟ್ಟಕ್ ಬರೋದಿಲ್ಲ, ಆದ್ರೆ ಇದಕ್ಕೆ ಮನೆಗೆ ಹೇಳಿ. ಇವರು ಅಲ್ಲಿ ವಾಸ ನಾಗೂರ್ ಹೋಗ್ಲಿ. ಅದೇ ದಾಖಲೆ ಮಿಸ್ಸಿಂಗ್ ರೆಕಾರ್ಡ್ಸ್ ಆಗುತ್ತೆ ಬಿಡಿ. ಸಾಹೇಬ್ರು ಹೇಳಿದ್ರಲ್ಲ ಎಲ್ಲಾರು ಹಿಂದೆ ಅಳತೆ ಮಾಡೋವರೆಗೂ ಬಂದ್ಬಿಡ್ತು. ಹಿಂದೆ ಎಲ್ಲ ನಡೀತಿತ್ತಲ್ಲ. ಎಲ್ಲ ಎರಡನೇ ಹಂತದಲ್ಲಿ ಡೈರೆಕ್ಷನ್ ಆಗುತ್ತೆ. ಮಿಸ್ಸಿಂಗ್ ಫೈಲ್ ಡೈರೆಕ್ಷನ್ ಕೂಡ ನಿಮ್ಮ ತಾಲೂಕೆ ಅಲ್ವಾ? ಏನ್ರಿ ಏನ್ ಆಗೋ ಚಾನ್ಸ್ ಇದೆಯಾ? ಬಾಗೂರು ಹೋಗ್ಲಿ, ಹಾಡಕ್ಕಿ ಗ್ರಾಮ ಈಗೇನೋ ರೆಕಾರ್ಡ್. ಇವರು ಮೂಲತಃ ತಿಪ್ಪೂರು ಜಮೀನಿಲ್ಲಿದೆ. ಇದೊಂದು ನೋಟ್ ಮಾಡ್ಕೊಂಡು ಅವ್ರೇನಾದ್ರು ಹಾಕಿಲ್ಲ ಅಂದ್ರೆ ತೆರವು ಮಾಡಿ. ಹಾಕಿಲ್ಲ ಅಂದ್ರೆ ತೆರವು ಮಾಡಿ. ಫಾರ್ಮ್ 57 ಇದ್ರೆ ವಿಲೆ ಮಾಡಿ. ಅರ್ಜಿನೇ ಇಲ್ಲ ಅಂದ್ರೆ ತೆರವು ಮಾಡಿ. ಕೇಸ್ ಹಾಕುವಪ್ಪ. ಎಸಿ ಕೋರ್ಟ್ ಎಸಿ ಕೋರ್ಟ್ ಅಂದ್ರೆ ಕೊಡುವ. ಎಸಿ ಕೋರ್ಟ್ ಕೇಸ್ ಹಾಕಿದ್ದೀರಾ? ಎಸಿ ಕೋರ್ಟ್ ಕೇಸ್ ಹಾಕ್ತಾರೆ. ದಾಖಲೆ ವೆರಿಫೈ ಮಾಡ್ತಾರೆ. ನಿಮ್ ಜೆನ್ಯೂನ್ ಇದ್ರೆ ಆರ್ಡರ್ ಮಾಡ್ತಾರೆ. ತಿರಸ್ಕಾರ ಆಗಿದೆಯಲ್ಲಮ್ಮ. 3 ಸತಿ ಹೋದ್ರು ಅಷ್ಟೇ, 8 ಸತಿ ಹೋದ್ರು ಅಷ್ಟೇ ಅಮ್ಮ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲಮ್ಮ. ಆಯ್ತು, ಇದ್ರೆ ಇದು ಬೇರೆ ವಿಷಯ. ಮಂಜೂರು ಮಾಡಕ್ ಬರೋದು. ಆಯ್ತು ನೋಡ್ತೀವಿ. ಆಶ್ರಯಗೆ ಏನ್ ಗೊತ್ತಾಗ ಈ ಸಮಸ್ಯೆ ಗೊತ್ತಿದೆ ನಿಮಗೆ? ಯಾಕಂದ್ರೆ ಕಂದಾಯ ಗ್ರಾಮದಲ್ಲಿ ನಾವು ಮಾಡ್ಕೊಳ್ಬೋದು. ಅವರು ಇಲ್ಲ ಅಂದ್ರೆ ಅವಕಾಶಕ್ಕೋಸ್ಕರ ಕೊಡ್ಬೋದು. ಇಲ್ಲ ಅಂದ್ರೆ ಎರಡರಲ್ಲಿ ಒಂದು ರೂಟಲ್ಲಿ ಸಾಲ್ವ್ ಮಾಡ್ಬೋದು. ನೀವು ಈಗ ಆದ್ರೆ ಇದನ್ನ ಈಗ ಬರೀ ನೀನು ಒಬ್ಬನೇ ಮಾತಾಡಿದ್ರೆ ಬರೀ ಮಾತಾಡ್ಬಿಟ್ಟು ನಿಮ್ಗೆ ಅಷ್ಟೇ ಸಮಾಧಾನನಾ? ಕೆಲಸನೂ ಆಗ್ಬೇಕಾ ಬೇಡವಾ? ಈಗ ನೋಡ್ರಿ, MLA ಹತ್ರ ಮಾತಾಡಿ, ಸಾಧ್ಯ ಇದ್ರೆ ನೀವು ಹಕ್ಕು ಪತ್ರ ಕೊಡಿ. ಆಗಿಲ್ಲ ಅಂದ್ರೆ ತಹಶೀಲ್ದಾರ್ಗೆ ಹೇಳಿ ಕಂದಾಯ ಗ್ರಾಮದಲ್ಲಿ ಅವ್ರು ಪ್ರೋಸೆಸ್ ಮಾಡ್ತಾರೆ. ಸರ್ ಆಯ್ತು, ನಾನು ಏನ್ ಹೇಳಿದ್ರೆ ಏನ್ ಪ್ರತಿಸಿಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನೀವು ಕೊಡಿ, ಇಲ್ಲ ಅಂದ್ರೆ ಅವ್ರಿಗೆ ಹೇಳಿ, ಅವ್ರು ಕಂದಾಯ ಗ್ರಾಮದಲ್ಲಿ ಪ್ರಪೋಸ್ ಮಾಡ್ತಾರೆ. ಹೇಳಿಮ್ಮ. ಏನೋ ತಕರಾರು ಇರ್ತದೆ. ಯಾರು ತಕರಾರು ಕೊಟ್ಟವ್ರೆ?
ಗ್ರ್ಯಾಂಟ್ ಫಸ್ಟ್ ಕೋಡಿ ಆಗ್ಬೇಕಲ್ಲಮ್ಮ, ಆಮೇಲೆ ಇವಾಗ ಮಾಡೋಣ. ಈ ಮಾಡು ಅದಕ್ಕೆ ನೀವೇ ಹೇಳಿ ಏನು ಎಸಿ ಅವರು ಕಲಿತಾ ಇದೆಯಲ್ಲ, ಅವರು ತಹಸೀಲ್ದಾರ್ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ಅಂತಾರೆ. ಕೇಳಿ ನನ್ನ ಪ್ರಕಾರ ಸಿವಿಲ್ ಕೋರ್ಟ್ ಹೋಗ್ಬೇಕು. MR ಆಗಿದೆಯಾ ಇವತ್ತು? ಹಂಗಾದ್ರೆ ನೀವು ಕೋರ್ಟ್ಗೆ ಹೋಗ್ಬೇಕು. ಎರಡನೇ ಕೈ ಬದಲಾಗಿದೆ ಅಲ್ವೇನ್ರಿ? ಎರಡು ಕೈ ಮಾಡೋ ಬರುತ್ತೆ ಅಂದ್ರೆ ಮಾಡೋದು. ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು, ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಏನಮ್ಮ ಸ್ವಾಧೀನ ಇದೆಯಲ್ಲ, ಸಮಾಧಾನ ಅಷ್ಟೇ. ಏನ್ ಪೊಸಿಷನ್ ಬೇರೆ, ಇವ್ರಿಗೆ ಆಗಿರೋ ಜಮೀನು ಇವ್ರು ಬಿಟ್ಬಿಟ್ಟಿದ್ದಾರೆ, ಈಗ ಬೇರೆ ಜಮೀನಿಗೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಹೆಂಗ್ ಮಾಡೋದು ಪಾಪ. ರಮೇಶ್ ಜಿ ನೀರು ಕುಡಿ ನೋಡ್ರಿ ತಹಸೀಲ್ದಾರ್ ಇವ್ರಿಗೆ ಬರಕ್ ಬರಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇರೆಯವ್ರಿಗೆ ಮಂಜೂರು ಮಾಡಿದ್ದಾರೆ. ಆಯ್ತು ಸರ್, ನೀವು ಫೋನ್ ಮಾಡಿದಾಗ ಊಟ ಮಾಡ್ತಾ ಫೋನ್ ತಿರ್ಸಿಡ್ತೀನಲ್ಲ, ನಿಮ್ಗೆ ನೋಡಿದೆ, ನೀವು ಹೊರಗಡೆ ಬಂದಾಗ ನಿಮ್ದೇನೋ ಬೇರೆ ಕೆಲಸ ಒಂದೇ 75 ದಿವಸದಲ್ಲಿ ಆಗಿರೋದು ಇವಾಗ 25 ದಿವಸದಲ್ಲಿ ಮಾತಾಡಿದ್ರೆ 50 ವರ್ಷ ಆಗಿದೆ. ಏನಾಗಬೇಕು ಅಂತ ಹೇಳಿ ಅಷ್ಟೇ. 75 ದಿವಸದಲ್ಲಿ ಆಗಿರೋದು ಇವಾಗ ಏನ್ರಿ ಮಾಡೋದು? ಯಾವಾಗ ಮಂಜೂರು ಮಾಡಿದ್ರು? ಯಾವಾಗ? ಆಯ್ತು, ವೆರಿಫೈ ಮಾಡ್ಸೋಣ. ಅದು ಕಾವಲ್ ಬಂದ್ರೆ ಕ್ಯಾನ್ಸಲ್ ಮಾಡ್ಸೋಣ. ಏನ್ ನೋಡ್ರಿ ಸರ್, ಈಗ ಕಾವಲ್ಗೆ ಬಂದ್ರೆ ಡಿಸಿಗೆ ರೆಕಮೆಂಡ್ ಮಾಡ್ರಿ ರದ್ದು ಮಾಡಕ್ ಅಷ್ಟೇ. ಇವ್ರಿಗೂ ಬೇಡ, ಅವ್ರಿಗೂ ಬೇಡ. ಕಾವಲು ಇದ್ರೆ ರದ್ದು ಮಾಡ್ರಿ. ಕಾವಲು ಇದ್ರೆ ಮಾಡಕ್ ಬರೋದಿಲ್ಲ. 18ರಲ್ಲಿ ಮಾಡಿದ್ರು ಕೂಡ ರದ್ದು ಮಾಡ್ಬೇಕು. ಆಯ್ತು ಸರ್, ನೀವ್ ಇಷ್ಟ ಬಂದಂಗೆ ಕೇಳಿಸ್ಕೊಂಡು ಮಾತಾಡ್ಬೇಡಿ. ಕಾವಲು ಇದ್ರೆ ಅಂತ ನಾನು ಹೇಳಿದ್ದು. ಸ್ವಲ್ಪ ದಯವಿಟ್ಟು ನೀವು ಬೇಕಾಗಿದ್ದು ಕೇಳಿಸ್ಕೊಂಡು ಮಾತಾಡ್ಬೇಡಿ. ಸುಮ್ಮನೆ ಇದು ಅಂತ ಹೇಳಿ ತಾಳ್ಮೆಯಿಂದ ಕೇಳಿದ್ರೆ ಎಷ್ಟು ಅಂತ ಪೂರ್ತಿ ಕೇಳಿಸ್ಕೊಳ್ಳೋದು ಇಲ್ಲ. ಪೂರ್ತಿ ಕೇಳಿಸ್ಕೊಂಡಾದ್ರೂ ಮಾತಾಡಿ. ಹೇಳಿ. ಆಯ್ತು, ನೋಡೋಣ. ಈಗ ಮಾಡ್ತಾ ಇದೀವಿ, ಯಾವ್ದೆಲ್ಲ ಆಗುತ್ತೆ ನೋಡೋಣ.
ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಮಾಡಕ್ ಬರೋದಿಲ್ಲಮ್ಮ, ನೀವೇ ಬರ್ದಿದ್ದೀರಾ. ಅರಣ್ಯ ಇಲಾಖೆ ಎಂದು ಎಲ್ಟಿ ಎಂದು ನಮೂದು ಮಾಡಿರುವುದು ತೆಗೆದು ಹಾಕಕ್ಕೆ ಬರೋದಿಲ್ಲ. ನಮಗೆ ಫಾರೆಸ್ಟ್ ಅಂತ ಎಂಟ್ರಿ ಆಗಿದೆ ಅಂತ ನೀವೇ ಹೇಳಿದ್ದೀರಾ. ಫಾರೆಸ್ಟ್ ಅವರೇ ಬರ್ದವ್ರೆ, ಅರಣ್ಯ ಇಲಾಖೆ ಎಂದು ನಮೂದು ಮಾಡಿರುವುದನ್ನು ತೆಗೆದು ಹಾಕಿ ಮಂಜೂರು ಮಾಡ್ಬೇಕು ಅಂತ. ಆಗಲ್ಲಮ್ಮ, ಅದು ಫಾರೆಸ್ಟ್ ಹೋಗಿದ್ರೆ ಕೊಡಕ್ ಬರೋದಿಲ್ಲ. ಓಕೆ, ಅಟ್ಲೀಸ್ಟ್ ನಿಮ್ಗೆ ಸತ್ಯ ಹೇಳಿ ನೀವು ಅಲಿಯೋದಾದ್ರೂ ತಕ್ಷಣ, ನಿಮ್ಗೆ ಸುಳ್ಳು ಹೇಳಿ ನಿಮ್ಗೆ ಯಾವಾಗ ಟ್ರೈ ಆಗಿರೋದು? ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ? ನಡೆಯೋಣ 65 ಇಸ್ವಿಯಲ್ಲಿ ಟ್ರೈ ಆದ್ರೆ ಇಲ್ಲಿವರೆಗೂ ಏನೇನ ಮಾಡ್ತಾ ಇದ್ರಿ? ಆಯ್ತು, ನೋಡ್ತೀವಿ. ಬರುತ್ತೆ ಅಂದ್ರೆ ನಿಮ್ಗೆ ಟ್ರಾನ್ಸಾಕ್ಷನ್ ಫ್ರೆಂಡ್ ಜಮೀನು 3 ವರ್ಷದಿಂದ ಜಮೀನು ಕೃಷಿ ಮಾಡ್ತಾ ಇದ್ದಾರೆ. ಜಾಗ ಅದೇ ನನ್ನ ಪ್ರಕಾರ ಪ್ರಾಬ್ಲಮ್ ಅದು ಗೊತ್ತಾಗಿದ್ರೆ ಪ್ರಾಬ್ಲಮ್. ಅವಾಗ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಇಂಥವ್ರು ಸ್ವಾಧೀನದಲ್ಲಿ ಪುಷ್ಟಿ ಜಮೀನು ವ್ಯವಸ್ಥೆ ಆಗಿದೆಯಾ? ಯಾರು ನೋಡ್ರಿ, ಇಂಡಿಕರಣ ಖುಷಿ ಆಗಿದೆ ನೋಡ್ರಿ. ಏನೋ ಪ್ರಾಬ್ಲಮ್ ಇದ್ರೆ ಆಗಲ್ಲ ಅಂತ ಬರ್ಕೊಡ್ರಿ. ತುಂಬಾ ಮುಗುಪಾಗಿರ್ತೀರಿ. ಹೌದು, ಖುಷಿ ಆಗಿದೆಯಾ? ಆಗುತ್ತೆ, ಮಾಡಿಸೋಣ. ನೋಡಿ, ಡಿಸಿ ಅವರು ದುರಸ್ತ ಆದ್ಮೇಲೆ ಇಂಡೀಕರಣಕ್ಕೆ ಬಾಕಿ ಇರೋದು ಬರ್ತಾ ಇದಾವಲ್ಲ ತುಂಬಾ. ಈಗ ಅವ್ರದ್ದು 1.5 ವರ್ಷ, ಅವ್ರದ್ದು 3 ವರ್ಷ. ಇಲ್ಲ, ತಪ್ಪು ದುರಸ್ತ್ ಮಾಡಿದ್ದಾರೆ, ರಾಂಗ್ಫುಲ್ ದುರಸ್ತ್ ಆಗಿದೆ. ವಿಚ್ ಕೇಸು ಬೈದು ಅವ್ರಿಗೆ ವಾಪಸ್ ಹಾಕಿ ಕ್ಯಾನ್ಸಲ್ ಮಾಡ್ತಾರೆ. ಕರೆಕ್ಟ್ ಇದ್ರೆ ಇಂಡೀಕರಣ ಮಾಡ್ಬೇಕು. ಅವು ಈ ಎರಡರ ಮಧ್ಯೆ ನಿಲ್ಲೋದು ಯಾಕೆ? ಈಗ ಸ್ಟ್ರೀಟ್ಲೈನ್ ಆಗಿಲ್ಲ, ಇದೆಲ್ಲ ಹಳೆವ. ಈಗ ಡೈರೆಕ್ಟ್ ಹೋಗ್ಬೇಕು ಅಂತ ಮಾಡಿದಿಲ್ಲ, ಕೊಡ್ಬೇಕು. ಸರಿ, ಯಾರು ಕೇಸುಗಳು ಹೇಳಿ. ಮಾಡ್ಬೋದಲ್ಲ, ಮಾಡ್ಬೋದು. ಕರೆಕ್ಷನ್ ಮಾಡಿ. ಯಜಮಾನ್ರೆ, ಮೂಲ ದಾಖಲೆಗಳೇ ತಪ್ಪಿದೆ, ಸರಿ ಮಾಡಿಸ್ತಾ ಇದ್ದಾರೆ. ಸರಿ ಮಾಡಿಸೋ ಟೈಮ್ ಆಗುತ್ತೆ ಸರ್. ಈಗ ನೀವು ಗಮನಕ್ಕೆ ತಂದಿರೋದು ಈಗ 40 ವರ್ಷ ನೀವು ಬಿಡಿ ಯಜಮಾನ್ರೆ. ಆಯ್ತು, ಸುಮ್ನೆ ನಿಮ್ಗೆ ಮಾತಾಡಕ್ಕೆ ನಿಂತ್ಕೊಂಡ್ರೆ ಇಲ್ಲ, ಕೆಲಸ ಆಗತ್ತ. ನೀವು ದಾಖಲೆಗಳು ಸರಿ ಇಲ್ಲದೆ ಇರೋದ್ರೆ ಸರಿ ಮಾಡ್ತಾ ಇದ್ದಾರಲ್ಲ. ಈಗ ಆಗೋದಿಲ್ಲ ಸರ್, ದಾಖಲೆ ಕರೆಕ್ಷನ್ ಮಾಡ್ತಾರೆ. ಅಲ್ಲ, ಅಷ್ಟೇ. ಅವ್ರು ಹೇಳೋದು ನಾನೇ ಹೇಳ್ತೇನೆ, ಸುಮ್ಮನೆ ಯಾಕೆ ಅವ್ರ ಮೇಲೆ ಕೇಳೋದು? 2040 ಇದ್ರೆ 2040ನೇ, 2040 ಇರೋದನ್ನ 2060 ಮಾಡಿ ಅಂದ್ರೆ 2060 ಮಾಡಿ ಅಂದ್ರೆ ಏನ್ ಮಾಡೋದು? ಆಯ್ತು, ತೆರವು ಮಾಡಕ್ ಏನ್ ಅಡ್ಡ ಇದೆ? ತೆರವು ಮಾಡಕ್ ಅಡ್ಡ ಏನಿದೆ ಅಂತ ಈಗ ಕೋರ್ಸ್ತಾ ಇದೆಯಾ? ಈಗ ಮಾರಾಯ ಕೋರ್ಟ್ಗೆ ಹೋಗಿದ್ದಾರೆ, ಬಟ್ ಸ್ಟೇ ಇದೆ. ಏನಂತ ಸ್ಟೇ ಇದೆ?
ಅಲ್ಲಪ್ಪ, ಯಾರಿಗೆ ಅವ್ರ ಜಮೀನ್ಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಕಾಲುವೆಗೆ ಇಂಜೆಕ್ಷನ್ ಕೊಟ್ಟಿದಾರ? ಮತ್ತೆ ನೀವು ಕಾಲುವೆ ಮಾಡಿ ತೆರವು ಮಾಡೋದಕ್ಕೆ ಆಗೋದಿಲ್ವಾ? ಅವ್ರ ಜಮೀನ್ಗೆ ಅವ್ರಿಗೆ ಇಂಜೆಕ್ಷನ್ ಇರ್ಬೋದು, ಬಟ್ ಸರ್ವೆ ಪ್ರಕಾರ ಇದು ಕಾಲುವೆ ಆಗಿದ್ರೆ ಅವ್ರ ಜಮೀನ್ಗೆ ಇರೋ ಇಂಜೆಕ್ಷನ್ ಇದಕ್ಕೆ ಅಪ್ಲೈ ಆಗುತ್ತೆ. ಏನಪ್ಪಾ ರಾಜೇಶ್, ಈಗ ಮಾರ್ಕ್ ಮಾಡಾಗಿದೆ. ಇಂಜೆಕ್ಷನ್ ಕಾಲುವೆಗೆ ಇದ್ರೆ ಸೇರಿಸಿ ಇದ್ರೆ ಓಕೆ, ಹಾಗಾದ್ರೆ ಇಂಜೆಕ್ಷನ್ ಹೋಲ್ಡ್ ಆಗುತ್ತೆ. ಅವ್ರ ಓನ್ ಪ್ರಾಪರ್ಟಿಗೆ ಇದ್ರೆ ಕಾಲುವೆಗೆ ಹೆಂಗ್ ಇಂಜೆಕ್ಷನ್ ಆಗುತ್ತೆ? ಮಾಡ್ರಿ ಇವೆಲ್ಲ ನೋಡ್ರಿ. ಇಫ್ ಯು ಆರ್ ಕನ್ವಿನ್ಸ್ ಒತ್ತುವರಿ ಆಗಿದೆ ಅಂದ್ರೆ ಮಾಡ್ರಿ. ಏನ್ ಮಾಡ್ತಾರೆ ಯಾರು ನೀವು? ಏನು ತಪ್ಪು ರಿಪೋರ್ಟ್ ಹಾಕಿದಾರ? ಆಯ್ತು ಏನ್ ಮಾಡಿಸ್ರಿ, ಅದೇನಾಗುತ್ತೆ ಮಾಡ್ರಿ. ಏನಿದೆ ಯಾಕೆ ನಾವು ನಿಮ್ದು ಹೊಡಿಬೇಕು, ಇನ್ನೊಬ್ರದ್ದು ಹೊಡಿಬೇಕು. ಒತ್ತುವರಿ ಯಾರ್ದಿದ್ರೆ ಎಲ್ಲಾರ್ದು ಹೊಡಿಬೇಕು, ಎಲ್ಲಾರ್ದು ಹೊಡಿಯೋದೆ. ಈಗ ಅವ್ರದ್ದು ಹೊಡಿರಿ ಅಂತ ಕೇಳಿ ನಮ್ಗೆ ಯಾಕೆ ಹೊಡೆದ್ರಿ ಅಂತ ಯಾಕೆ ಕೇಳ್ತೀರಿ? ಒತ್ತುವರಿ ತಪ್ಪು ಹೊಡೆದಿದ್ರೆ ಹೇಳಿ, ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದಿಲ್ಲ. ನೀವು ಒತ್ತುವರಿ ಮಾಡಿದ್ರೆ ನಿಮ್ದು ಹೊಡಿಬೇಕು, ಅವ್ರದ್ದು ಹೊಡಿಬೇಕು, ಅವ್ರದ್ದು ಹೊಡಿಬೇಕು. ಬಿಡಿ, ಸುಮ್ಮನೆ ನಿಮ್ಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯ ಆಗಲ್ಲ. ಓಹೋ ನಿಧಾನ ಹೇಳಿ. ಹೇಳಿ. ಕರಿಯಪ್ಪ ನೆಕ್ಸ್ಟ್ ನಿಂತ್ಕೊಂಡು ಯಾರ್ಯಾರ್ಗೋ ಮಾತಾಡ್ತಾರೆ. ಹೇಳಿ, ನೋಡೋಣ. ಈಗ ಆಗೋವೆಲ್ಲ ಆಗ್ಲಿ, ಆಮೇಲೆ ನೋಡೋಣ. ಉಳಿದಿದ್ದು ಆಮೇಲೆ ನೋಡೋಣ. ಸುಮಾರು ಆಗ್ತದೆ ಈಗ ಒಂದು 60% ಆಮೇಲೆ ಉಳಿದು. ನಕಾಶೆಯಲ್ಲಿ ಇದೆಯಾ? ನಕಾಶೆಯಲ್ಲಿ ಇಲ್ಲ ಅಂತ ಆಗಲ್ಲ. ಸಿವಿಲ್ ಕೋರ್ಟ್ ಹೋಗ್ತಾರೆ. ನಕಾಶೆಯಲ್ಲಿ ಇದ್ರೆ ಹೇಳಿ ಮಾಡ್ಸೋಣ. ಹಿಂದೆ ಇದ್ದು ಅವ್ರು ಮಾಡಕ್ ಬರೋದಿಲ್ಲ. ಸಿವಿಲ್ ಕೋರ್ಟ್ ಇಂದ ನಿಮ್ ಜಮೀನ್ ಹೋಗಕ್ ಬರಕ್ ಬೇಕಾದ್ರೆ ಜಮೀನ್ಗೆ ಉಳುಮೆ ಮಾಡಕ್ ಹೋಗಕ್ ಬರಕ್ ಬಿಡಿಸೋಣ. ಅದ್ಬಿಟ್ಟು ಅದಕ್ಕೆ ನೀವು ರೋಡ್ ಬಿಡೋದಿಲ್ಲ. ನಿಮ್ ಜಮೀನ್ಗೆ ಹೋಗಕ್ಕೆ ಬರಕ್ಕೆ ಎತ್ತು ಬಂಡಿ ಹೋಗಕ್ಕೆ ವ್ಯವಸ್ಥೆ ಮಾಡೋಣ, ಅಷ್ಟಿಕ್ ಮಾಡೋಣ. ಬಟ್ ರೋಡ್ ಬಿಟ್ಕೊಡಲ್ಲ. ಜಮೀನ್ಗೆ ಹೋಗ್ ಬರಕ್ ಯಾರು ಅಡ್ಡ ಇದಾರೆ? ಆಯ್ತು, ಜಮೀನ್ಗೆ ಹೋಗಕ್ ಬಿಡಿಸ್ಕೊಡ್ರಿ ತಹಸೀಲ್ದಾರ್. ಎತ್ತು ಬಂಡಿ ಹೋಗಕ್ಕೆ ಬರಕ್ಕೆ ಅಷ್ಟಿಕ್ ವ್ಯವಸ್ಥೆ ಮಾಡ್ರಿ. ಅವ್ರಿಗೆ ಹೇಳಿ ಬಿಡಿಸ್ಕೊಡ್ರಿ. ಇದ್ದೋಗುತ್ತೆ ಕಡೆ ನಮ್ಗೆ ಬಾಟ್ಲು ಕೊಡ್ತೀನಿ. ಹೇಳಿ ಸರ್. ಅದು ಎ ಸಿ ಕೋರ್ಟ್ಗೆ ಬರುತ್ತೇನಪ್ಪ? ಬರಲ್ಲ. ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ಸರ್. ಹಿಂದೆ ಎ ಸಿ ಮಾಡಿರೋದು ರಾಂಗ್, ಕಂಪ್ಲೇಂಟ್ ಕೊಡಿ, ಬೇಕಾದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ. ಎ ಸಿ ವ್ಯಾಪ್ತಿಗೆ ಬರೋದಿಲ್ಲ ಸರ್. ಅವರು ನಿಮ್ಗೂ ಯಾಮಾರಿಸಿದಾರೆ, ನೀವು ಅವ್ರಿಗೆ ಯಾಮಾರಿಸಿದ್ದೀರಾ. ಏನು ನಿಮ್ಗೆ ಇದರಲ್ಲಿ ನೋ ಸಿಂಪತಿ ಅಲ್ಲ. ಸರಿ, ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಇವ್ರು ಹೋಗಿ ಎ ಸಿ ಹತ್ರ ಮಾಡಿಸ್ಕೊಂಡ್ರೆ ಇವ್ರು ಅವ್ರಿಗೆ ಎರಡು ಜೋಡಿಸಿದ್ರು ಮಾಡಿದ್ರು. ಬಾಲಣ್ಣ, ಯಾರಿಗೆ ಮಾಹಿತಿ ಕೊರತೆ ಇದೆಯೋ ಗೊತ್ತಿಲ್ಲ, ಎಲ್ಲಾರ್ಗು ಮಾಹಿತಿ ಕೊರತೆ ಇಲ್ಲ. ಗೊತ್ತಿದ್ದು ನಡೆದಿರೋವು ಇವೆಲ್ಲ, ಗೊತ್ತಿದ್ದು ನಡೆದಿರೋವು. ಏನು ರೋಡ್ ಹಾಳಾಗಿ ಎಷ್ಟು ದಿನ ಆಯ್ತು ಹಾಕಿ? ಯಾರಪ್ಪ ಪ್ರಾಜೆಕ್ಟ್ ಡೈರೆಕ್ಟರ್? ಅಲ್ಲ, ಇವ್ರು ಹೇಳ್ತಾರೆ 9 ತಿಂಗಳಾಗಿದೆ, ಕಿತ್ತೋಗಿದೆ ಅಂತ. ಟೆಂಡರ್ ಆಗಿದೆ ಸರ್. ಮಳೆಗಾಲ ಇರೋದ್ರಿಂದ ಪ್ರಾರಂಭ ಆಗಿಲ್ಲ. ಇದೊಂದು 15 ದಿವಸ ಕಾಮಗಾರಿ ಮುಗಿದಿದೆ. ಆಯ್ತು, ಕೊಡಿ ಆಯ್ತು. ಕಸ ಎತ್ತುವ ಗಾಡಿಗಳು ಬರುತ್ತಿಲ್ಲ. ಓಕೆ, ಹಳ್ಳಿ
ಡಿಸಿ ಕೆಎಸ್ಆರ್ಟಿಸಿ ರಿಸರ್ವ್ ಆಗಿಲ್ವಾ? ಏನ್ರಿ ಸ್ಪೆಷಲ್ ನೋಡಿ ಮಾತಾಡ್ಕೊಂಡು ಆ ಸಮುದ್ರದ ಹತ್ರ ಜಾಗ ಹುಡುಕಿದೀವಿ, ಅದರ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ಹಾ ಕರೆಕ್ಷನ್ ಹಾಕೊಂಡಿದ್ದೀರಾ? ಅರ್ಜಿ ಕೊಡ್ಬೇಕು ಯಜಮಾನ್ರೆ. ಯಾರು ADLR ಕೊಡ್ಬೇಕಾ DDLR? ಇದನ್ನೇ ಅರ್ಜಿ ಕನ್ವರ್ಟ್ ಮಾಡಕ್ ಬರುತ್ತಾ ಇಲ್ಲ. ಅಪೀಲ್ ಕೇಸೇ ಹಾಕೋಬೇಕು ಯಜಮಾನ್ರೆ. ADLR ಕೇಸ್ ಹಾಕಿ ಅದ್ಲು ಬದಲಾಗಿದೆ ಅಂತ ಹೇಳಿ ಒಂದು ಕೇಸ್ ಹಾಕೊಳ್ಳಿ. ಕೇಸ್ ಹಾಕಿದಾಗ ಅವ್ರು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಮಾಡ್ತಾರೆ. ಇಂದ ADLR DDLR ಕೇಸ್ ಹಾಕೊಳ್ಳಿ. ಇದು ಅವ್ರು ಕಳಿಸ್ತೀವಿ, ಬಟ್ ಇದನ್ನ ಕೇಸ್ ಆಗಿ ಕನ್ವರ್ಟ್ ಮಾಡಕ್ ಬರಲ್ಲ. ಕೇಸು ನೈರ್ವಾಗಿ ಒಂದು ಕೊಟ್ಟಿದೆ. ಆಗುತ್ತೇನಮ್ಮ? ಅಲ್ಲ ಇದನ್ನೇ ಕೇಸ್ ಆಗಿ ಕನ್ವರ್ಟ್ ಮಾಡಕ್ ಆಗುತ್ತಾ? ಅವ್ರು ಹೇಳೋದು ಅಟ್ಲೀಸ್ಟ್ ಈಗ ನಿಮ್ ಲಾಗಿನ್ ಇದು ಬರುತ್ತೆ. ಬಂದಾಗ ಅವರು ಇದನ್ನ ಕೇಸ್ ಫೈಲ್ ಮಾಡಿ ಅಂತ ನೀವು ಅಧಿಕೃತ ಗೊತ್ತಾಗುತ್ತೆ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅರ್ಜಿ ಇಲ್ಲ ಅಂದ್ರೆ ಏನಾಗುತ್ತೆ, ಅರ್ಜಿ ಕೊಟ್ಟಿದೀವಿ ಏನೂ ಆಗ್ಲಿಲ್ಲ. ಈಗ ಜಿಲ್ಲಾ ಸಚಿವರ ಸಮ್ಮುಖದಲ್ಲಿ ಅರ್ಜಿ ಕೊಟ್ಟಿದ್ದೀರಿ. ಈಗ DDLR ಅರ್ಜಿ ಹಾಕಿಲ್ಲ. DDLR ಅರ್ಜಿ ಸಲ್ಲಿಸಬೇಕು ಇದ್ರ ಬಗ್ಗೆ ಅಂತ ಒಂದು ಇಲ್ಲಿಂದ ಮಾಹಿತಿ ಅವ್ರಿಗೆ ರೈಟಿಂಗ್ ಅಲ್ಲಿ ಹೋದ್ರೆ ಅವ್ರು ನಿಮ್ಮ ಹತ್ರ ಕೆಲವ್ರು ಗೊತ್ತಾಗಲ್ಲ. ಅದೊಂದು ಮಾಡಿ, ತೊಂದರೆ ಇಲ್ಲ, ಮಾಡಿ. ಏನ್ ಹೇಳಿ, ಏನ್ ವಿಷಯ ಹೇಳಿ. ಜನರು ಇಲ್ಲ ಈಗೆಲ್ಲ ಅಲ್ಲೆಲ್ಲ ಟ್ರೈನೂರು ನಲ್ಲಿಗಳೆಲ್ಲ ಹಾಕ್ಸ್ಬಿಟ್ಟಿದೆ ಸರ್. ಇದು ವೈಯಕ್ತಿಕವಾದಂತ ಇಲ್ಲಿ ಸಮಾಧಾನ ಇರ್ತದೆ ನೋಡೋಣ. ಅವರ ರಾಜ್ಯದಲ್ಲಿ ನಮ್ಮನ್ನು ಎಳಿತಾ ಇದ್ದಾರೆ ಅಂತ ಹೇಳಿ. ಉಂಟೋಪ ಅಲ್ಲ ಮಾಡ್ಬೋದು. ಇದು ಕೇಳಿದ್ದೆ ಸರ್, ನಾನೇ ನಿಮ್ಮ ಹತ್ರ. ಹಾ ಈಗ ಎಷ್ಟು ಜನ ಹಕ್ಕುಪತ್ರ ಇಲ್ಲ? ಹಕ್ಕುಪತ್ರ ಎಷ್ಟು ಹಕ್ಕುಪತ್ರ ಇದಾವೆ? ಅದೇ ಪ್ರಾಬ್ಲಮ್ ಸರ್. 20 ಜನಕ್ಕೆ ಹಕ್ಕುಪತ್ರ ಇದೆ. ಇನ್ನು 20 ಜನಕ್ಕೆ ಪಂಚಾಯತ್ ಕೊಡಕ್ ಬಂದ್ರೆ ಕೊಡಿ, ಇಲ್ಲ ಅಂದ್ರೆ ಕಂದಾಯ ಗ್ರಾಮ ಉಪಗ್ರಾಮ ಡೈರೆಕ್ಷನ್ ಕೊಟ್ಟರೆ ಅದು ವೀಕ ಮಾಡಿ 68 ಅಲ್ಲಿ ಉಪಗ್ರಾಮ ಮಾಡ್ಕೊಡಿ. ಕೊಡಲ್ಲ ಅಂತ ಈಗಲೇ ಅವ್ರು ಕರೆಕ್ಟ್ ಇದ್ದಾರೆ. ಕೊಟ್ರು ಅವ್ರು ಕಣ್ಣು ಮುಚ್ಕೊಂಡು ಮನೆ ಇಲ್ಲ ಅಂತ ಕೊಡ್ಬೇಕು. ಅದ್ರ ಬದಲಿಗೆ ನೀವೇ ಮಾಡ್ಕೊಡಿ. ವೀಕ ಮಾಡಿ ಅಲ್ಲಿ ಕೊಡಿ. ಈಗ ನೋಡಪ್ಪ ರೀ ತಹಸೀಲ್ದಾರೆ, ಎಷ್ಟು ಬಾರಿ ಹೇಳಿದೀನಿ ಈ ತರದ್ದು. ನೀವು ಇಬ್ರು ಕುತ್ಕೊಂಡು ವಸತಿ ಪ್ರದೇಶಗಳು ದಾಖಲೆ ರಹಿತ ಎಷ್ಟಿದಾವೆ ಅಷ್ಟು ಪಟ್ಟಿ ಮಾಡಿ ಇದೆಯಾ? ನಿಮ್ದು ಎಷ್ಟಿದ್ದಾರೆ ನಿಮ್ ಗಮನದಲ್ಲಿರೋದು ಇಂಥವು? ಫಾರೆಸ್ಟ್ ಬಿಟ್ಟು ಇನ್ ಬೇರೆ ಎಷ್ಟಿದೆ? ಫಾರೆಸ್ಟ್, ಕೆರೆ, ಕಾಲುವೆ ತೋಪಿದ್ದು ಅರ್ಧ ಜನಕ್ಕೆ ಹಕ್ಕುಪತ್ರ ಕೊಟ್ಟಿರ್ತಾರೆ, ಅರ್ಧ ಜನ ಕೊಟ್ಟಿರಲ್ಲ. ಎನಿ ಗವರ್ಮೆಂಟ್ ಲ್ಯಾಂಡ್ ಎಕ್ಸೆಪ್ಟ್ ಫಾರೆಸ್ಟ್, ಎಕ್ಸೆಪ್ಟ್ ಲೇಕ್, ಕಾಲುವೆ ಬಿಟ್ಟು ಎಷ್ಟಿದೆ ನೋಡ್ರಿ. ನನ್ನ ಪ್ರಕಾರ ಒಂದು 15-20 ಹಳ್ಳಿಗಳು ಬರುತ್ತೆ ಸರ್. 15-20 ಹಳ್ಳಿ ಬರುತ್ತೆ ಸರ್. ಅಲ್ಲ ಈಗ ಅವ್ರು ಹೇಳಿದ್ ಗುಂಟೋಪ್ ಅದ್ ಮಾಡ್ಬೋದು. ಗುಂಟೋಪು ಗೋಮಾಳ ಮಾಡ್ಬೋದು. ಮೇಡಮ್ ಏನ್ರಿ ಕಂದಾಯ ಗ್ರಾಮ ನೀವು ಗಮನ ಕೊಟ್ಟಿಲ್ಲ. ನಕಾಸಿ ರಸ್ತೆ ಇದೆಯಾ ಹೇಳ್ತಾ ಬಿಡಿ ಸಾಹೇಬ್ ಡೈರೆಕ್ಷನ್. ನೋಡ್ರಿ ನಕಾಶ
ಹೇಳಿ ಎಲ್ಲಾರು ಯಾಕ್ರಿ ನಕಾಶೆ ರಸ್ತೆ ತೆರವು ಮಾಡೋದು ಬಂದಿರಿ. ಏ ಅಮ್ಮ ರೀ ಫಸ್ಟ್ ಹೇಳಿ ನಕಾಶೆ ಇದೆಯಾ ಇಲ್ವಾ? ಆಯ್ತು ನೋಡ್ರಿ ಬೇಗ ಮಾಡಿ. 15 ದಿವಸ ನಿಮ್ಮನೆ ಒಂದು ಕಾಫಿ ತಗೊಂಡ್ ಬಂದಿದ್ದೀರಿ, ಆಗ್ಲೇ ಹೇಳ್ಬಾರ್ದ? ಆಯ್ತು ಮಾಡಿಸ್ತೀವಿ ಬಿಟ್ಟು ಮಾಡಿಸ್ತೀವಿ ನೋಡ್ರಿ, ಆಗಿಲ್ಲ ಮಾಡಿಸ್ಕೊಡ್ತೀವಿ. ಬರ್ಸ ಆಗದೆ ಖಾತೆ ಹೆಂಗ್ ಮಾಡ್ತಾರೆ? ಮೊದಲನೇ ಆದ್ಯತೆ ದ್ವಾರದೊಳಗಡೆ ಅಳತೆ ಆಗತ್ತ, ಮಾಡಿಸ್ತೀವಿ ಬಿಡಪ್ಪ ಮೇಡಮ್, ಮಾಡಿಸ್ಕೊಡ್ತೀವಿ. ಮಿನಿಸ್ಟ್ರಿ ಹೇಳ್ಬಿಟ್ರು ಸುಮ್ಮನೆ ಮ್ಯಾಜಿಕ್ ಆಗಲ್ಲಪ್ಪ. ಯಾಕೆ ಕಾನೂನು ಫಾಲೋ ಮಾಡಿ ದಯವಿಟ್ಟು. ಮಿನಿಸ್ಟರ್ಗೆ ಅರ್ಜಿ ಕೊಟ್ಬಿಟ್ರೆ ನಿಮ್ಗೇನೋ ಅನ್ನಿಸ್ಬೋದು, ಮಿನಿಸ್ಟರ್ ಹೇಳ್ಬಿಟ್ರೆ ಆಗ್ಬಿಡುತ್ತೆ ಅಂತ. ಮಂಜೂರಿ ಆಗಿಲ್ಲ, ಖಾತೆ ಮಾಡ್ಬೇಕಂತೆ. ಮಂಜೂರಿ ಆಗಿದೆ, ಫಸ್ಟ್ ಮಂಜೂರಿ ಮಾಡಿಸ್ಕೊ ಆಮೇಲೆ ಖಾತೆ. ಮಂಜೂರಿ ಯಾಕಾಗಿಲ್ಲ ನಿಮ್ದು? ಅದಾಗ್ಲಿ, ಅದು ಇತ್ಯರ್ಥ ಆಗ್ಲಿ. ಅದು ರಿಜೆಕ್ಟ್ ಆಗಿದೆಯಾ ಇನ್ನೂ ಇದೆಯಾ? ಕಾಡ್ಕೋಣ. ಕೊಟ್ಟಿದ್ವಾ ಪರಿಹಾರ? ಪರಿಹಾರ ಕೊಟ್ಟಿದ್ವಾ? ಎಷ್ಟು? ಬಟ್ ಮೇಜರ್ ಇಂಜುರಿ ಇದೆ ನೋಡಿ. ಡಿಸಬಿಲಿಟಿ ಆಗಿದ್ಯಾ? ಹಿಂಸಲ್ ಬರ್ಸ್ಕೋ, ಹಿಂಸೆ ಕರ್ಕೊಂಬಂದ್ ಬರ್ಸ್ಕೋ. ಫ್ರಾಕ್ಚರ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ. ಅಲ್ಲ ಸರ್, ಇದು ಕೇಸ್ ತುಂಬಾ ಸೀರಿಯಸ್ ಇತ್ತು ಸರ್, ತುಂಬಾ ಸೀರಿಯಸ್ ಇತ್ತು ಸರ್. ಏನು ಇದ್ದಾರೆ ಡಾಕ್ಟರ್ ಯುವರಾಜ್ ಅವರೇ, ನೀವು ಬನ್ನಿ, ಹೇಳ್ತೇವೆ. ಯಾರು? ಯುವರಾಜ್ ಇಲ್ಲೇ ಬನ್ನಿ. ಇದೇ ಒಂದು ಕಾಡು ಕೋಣ ಬಂದಿದ್ದಾಗ ಆ ಕೈಯೆಲ್ಲ ಫ್ರಾಕ್ಚರ್ ಆಗಿದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ನಿಮ್ಮ ಇವ್ರು 75% ಅಂಗವಿಕಲರದ್ದು ನೀವು ತುರ್ತಾಗಿ ಮಾಡ್ಕೊಳ್ಳೋದು ಗೊತ್ತಾಯ್ತಲ್ಲ. ಸರ್ ಕಾಂಪೌಂಡ್ ಬಂದು ಸಾರು ಮಾಡಿದ್ವಿ. ಎಲ್ಲಿದೆ ಇದು ಯುವರಾಜ್? ಇದೇನ್ರಿ? ಸಾಹೇಬ್ರಿಗೆ ನೀವೇನ್ ಕೇಳ್ತಿದ್ದೀರಿ ಮನವಿ ಮಾಡಿದಿಲ್ಲ, ಅದನ್ನು ಅನುದಾನ ಮಾಡ್ಕೊಂಡು ಎಲ್ಲ ನೋಡಿಲಿ. ಅದು BCM ಇಲಾಖೆ ಅಡಿನಲ್ಲಿ ಬರ್ತಕ್ಕಂಥದ್ದು. ಮಾಡಿಸ್ಕೊಡ ಮಾಡಬಿಡೋಣ. ಓಕೆ, ಇದನ್ನು ನಾವು ಮುಟ್ಟಂಗಿಲ್ಲ. ಸ್ಟೇಟ್ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಇದು. ಬಜರಂಗಿ ತಹಸೀಲ್ದಾರ್ ಸರಿ ಸರ್, ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಬರುತ್ತೆ ಸರ್. ಆರ್ಕಾಲಜಿ ಸೆಂಟ್ರಲ್ ಬರುತ್ತೆ, ನಾವು ಮುಟ್ಟಂಗಿಲ್ಲ. ಇಲ್ಲ ಸರ್, ನಾವು ದುಡ್ಡಿದ್ರೆ ಅವ್ರಿಗೊಂದು ಬೋರ್ ಹಾಕ್ಸಕ್ಕಾಗುತ್ತೆ ನಮ್ಮ ಲಕ್ಷ್ಮೀ. ಇದೇ ಸ್ವಾಮಿ ಆಯ್ತು, ಈಗ ಬೋರ್ ಆದ್ರೂ ಹಾಕ್ಸಕ್ಕಾಗುತ್ತೆ ನಮ್ಮ ಬೋರ್ಗೆ. ಕಾಂಕ್ರೀಟ್ ರೋಡ್ ಮಾಡಿಸ್ತೀವಿ, ಅದಕ್ಕೆ ಮಾಡಿಸ್ತೀವಿ ಅಂತ. ಅಲ್ಲಮ್ಮ, ದೇವಸ್ಥಾನ ರಥ ಬೀದಿಯಮ್ಮ, ಅದು ಪಂಚಾಯತಿಗೆ ಬರುತ್ತಾ? ಅಲ್ಲೊಂದು 300 ಮೀಟರ್ ಕಾಂಕ್ರೀಟ್ ರೋಡ್ ಆಗಬೇಕಾಗಿದೆ ಸರ್. ಈಗ ಇನ್ನು ಸೇರ್ತಿದ್ವಿ. ಅವ್ರು ಯಾರಪ್ಪ? ಮೆಡಿಕಲ್ ಆಫೀಸರು. ಹೇಳಿದೆ ಅದೇ ಅವ್ರದ್ದು. ಅವ್ರ ನೋಡಿಪ್ಪ, ಯಾರು ಅದು ಅಂತೆ ಹೊಡೆದು ಏನೋ ಆಡ್ಕೊಡ ಸರ್ಟಿಫಿಕೇಟ್ ಕೊಟ್ರೆ
ವ್ಯಾನಿಟಿ ಇದೊಂದು ಮಾಡೋದಕ್ಕೆ ಟೆಂಡರ್ ಕರೆಕ್ಟ್ ಹಂಗೆ ಮಾಡಿ. ನಾನೇನ್ ನೀವು ಶಾರ್ಟ್ ಕಟ್ ಮಾಡಿ ಅಂತ ನಾನ್ ಹೇಳಲ್ಲ. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ನಾನ್ ಹೇಳೋದು ಯಾವಾಗಾದ್ರೆ ನೀವು ಅವಾಗ ಹೇಳೋದು ಮಾಡ್ತೀವಿ. ಇದು ಬಿಟ್ಟು ಇನ್ನೊಂದು ಹೇಳಿ. ಎಷ್ಟ್ ದಿನ ಆಯ್ತಪ್ಪ ಅದಾಗಿ? ಅವ್ರಿಗೆ ಈಗ 60,000 DCF ಅವರು 60,000 ಮಾತ್ರ ಪ್ರಾವಿಷನ್. 60,000 ಮಾತ್ರ. ಎಷ್ಟು ತನಕ ಕೊಡ್ಬೋದು ಸರ್? ಅಲ್ಲ ಆಯ್ತು. ಈಗ DC ಅವರು ಹೇಳೋದು ಅವ್ರ ಕೈಯಲ್ಲಿ ಕೆಲ್ಸ ಕೊಡ್ತಾರೆ. ಪ್ರಾಕ್ಟಿಕಲಿ ಹೇಳ್ತಾ ಇದ್ದಾರೆ. ಈಗ ಅವರು ಒಂದ್ ತಿಂಗಳಾಗಿ ಇನ್ನೂ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಫ್ಯಾಮಿಲಿ ಮೆಂಬರ್ ಅಲ್ಲಿ ಇರ್ಬೇಕು ಟ್ರೀಟ್ಮೆಂಟ್ ಗೆ. ಬ್ಯಾಂಗ್ಳೂರಲ್ಲಿ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಸೊ ಈಗ ಅದೆಲ್ಲ ಹೇಗೆ ಬೇರ್ ಮಾಡೋದು ಅಂತ. ಈಗ ನಾವು ಕೂಡ 60,000 ಖರ್ಚಾಗೋಗಿದೆ. ಈಗ ಮೇಲೆ ಕೈಯಿಂದ ಹಾಕಿ ಮಾಡ್ಕೊತಾ ಇದ್ದಾರೆ. ಪ್ರಾಕ್ಟಿಕಲಿ ದಟ್ ಇಸ್ ಹೌ ಇಟ್ ಇಸ್ ವರ್ಕಿಂಗ್ ಔಟ್. ಸೊ ಈಗ ನಾವು ಪರಿಹಾರ ಕೊಡೋದೋಗ್ಲಿ, ಅವ್ರ ಮೇಲೆ ಬಂದಿದ್ಯಲ್ಲ ಈಗ. ಹ್ಮ್ ಹೌದು ಹೌದು. ಈಗ ನೀವು ರಿಇಂಬರ್ಸ್ಮೆಂಟ್ ಅಂದ್ರೆ ಅವ್ರಿಗೆ ಅಷ್ಟು ಖರ್ಚು ಮಾಡಕ್ಕೂ ಶಕ್ತಿ ಇರಲ್ವಲ್ಲ. ಕೈಯಿಂದ ಸಾಲ ಮಾಡಿ ಖರ್ಚು ಮಾಡಿ ಆಮೇಲೆ ನಿಮ್ಮ ಹತ್ರ ಒಂದು ತಗೋಬೇಕಾಗುತ್ತೆ. ಹೆಜ್ಜೆ ಮುಂದೆ ಹೋಗ್ಬೇಕು ಸರ್. ಸ್ವಲ್ಪ ಏನಾದ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಡಿಪಾರ್ಟ್ಮೆಂಟ್ ಶುಡ್ ಥಿಂಕ್ ಅಬೌಟ್ ಇಟ್. ಯು ಶುಡ್ ಎಸ್ಕಲೇಟ್. ಇಲ್ಲ ಇವೆಲ್ಲ ಹೈಲೈಟ್ ಮಾಡಿ. ಈ ರೀತಿ ಪ್ರಾಕ್ಟಿಕಲಿ ಪ್ರಾಬ್ಲಮ್ ಇದೆ, ಏನಾದ್ರು ಡಿಫ್ರೆಂಟ್ ಮಾಡೆಲ್ ಬೇಕು ಅಂತ. ನೀವು ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಹಾಸ್ಪಿಟಲ್ಗೆ ಪೇಮೆಂಟ್ ಆದ್ರೂ ಮಾಡ್ಬೇಕು. ಈಗ ಅವ್ರು ಕಟ್ಬಿಟ್ಟು ಆಮೇಲೆ ಬನ್ನಿ ಕೊಡ್ತೀವಿ ಅಂದ್ರೆ ಹೆಂಗೆ? ನೀವು ಗವರ್ಮೆಂಟ್ ಯು ಶಾಲ್ ಗೋ ಟು ಗವರ್ಮೆಂಟ್ ಹಾಸ್ಪಿಟಲ್ ಅಂತಾನು ಮಾಡಿ. ಎಮರ್ಜೆನ್ಸಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಿ ಸೊಲ್ಯೂಷನ್ಸ್ ಹೌ ಟು ಬಿ ಗಿವನ್. ಅರಟೋಗಡ ತಹಶೀಲ್ದಾರ್ DC ಯಾವ ಪ್ರಾವಿಷನ್ ಆರ್ಡರ್ ಮಾಡಿದ್ದಾರೆ? ಒರಿಜಿನಲ್ ಇದೆಯಾ? ಅಲ್ಲ DC ಏನಾದ್ರು ಆರ್ಡರ್ ಇದೆಯಾ? ಬದ್ನಿ ಜಾಗ ಕೊಟ್ಟಿದ್ದಾನೆ ಅಂತ ಇವ್ರು ಹೇಳೋದು. ಚೆಕ್ ಮಾಡಿ. ಬದ್ನಿ ಜಾಗ ಕೊಟ್ಟಿದ್ದಾರ, ಅದು ಜೆನ್ಯೂನ್ ಇದೆಯಾ, ಪವರ್ ಸಿಗ್ತಾ DCಗೆ ನೋಡಿ. ಬದ್ನಿ ಜಾಗ ಕೂಡ DC ಪವರ್ಸ್ ಇಲ್ಲ. ದಾನಿಗೆ ಅರ್ಥ ಇದೆ. ಅದಕ್ಕೆ ದಾನ ಅನ್ನೋ ಪ್ರಶ್ನೆ ಬರೋದಿಲ್ಲಮ್ಮ. ಹೌದು ಬರಲ್ಲ. ಪ್ರೋಸೆಸ್ ಇದೆ ಅಮ್ಮ. ನೋಡಿ ಯಾವ ತಾಲೂಕು ನೋಡಿ ಯಾವ್ದು ಇದ್ರೆ ನಿಮ್ ಪಂಚಾಯತಿಯಿಂದ ಅರ್ಜಿ ಕೊಡಿ, ಜಾಗ ಕೊಡ್ತೀವಿ. ಇಂಡಿವಿಜುವಲ್ ಸೈಟ್ ಕೊಡಕ್ ಆಗಲ್ಲ. ಪಂಚಾಯತಿ ಕೊಡಿ, ಪಂಚಾಯತಿ ಮುಖಾಂತರ ಕೊಟ್ಟರೆ ಕೊಡೋಣ. ವಜೆ ಆಗಿದೆಯಾ? ವಜೆ ಆಗಿದೆಯಲ್ಲಮ್ಮ? ಆಯ್ತು, ಚೆಕ್ ಮಾತಾಡಿ. ವಜೆ ಆಗಿದ್ಮೇಲೆ ಅಷ್ಟೇ ಅಮ್ಮ. ಜಮೀನನ್ನು ರದ್ದುಪಡಿಸಿದೆ. ಇದರಲ್ಲಿ ಸರ್ಕಾರಿ ಅಂತ ಮಾಡಿ ಅಂತ
ಏನ್ರಿ ಇದು ಗೌರ್ಮೆಂಟ್ ದಂಡಿನ ಮೇಲೆ ಯಾರ ಇಲ್ರಿ ಸ್ವಲ್ಪ ದೂರ ದೂರ ಇಲ್ಲೇ ಇರಿ. ಎಸಿ ಮಾಡಿದ್ದೀರಾ? ಎಸಿ ಹಾಸನ್ ಹಾ ಹಾ, ಏನಮ್ಮ ಹೇಳಿ ಹೇಳಿ ಏನಪ್ಪ ಐಡಿಯಲ್ಲ ರಿಪೋರ್ಟ್ ಹಾಕಿದ್ದೀರಾ ಏನಂತ ಸರ್ಕಾರಿನೇ ಸರ್ಕಾರ ಅಲ್ಲ ಈಗ ಸರಿಯಾಗಿ ಎಂಟ್ರಿ ಇದೆಯಾ ತಪ್ಪು ಎಂಟ್ರಿ ಇದೆಯಾ ಸರ್ಕಾರಿ ಅಂತ ಸರಿ ಇದೆ ಸರಿ ಇದೆ ಅಷ್ಟೇ. ಸರಿ ಅವ್ರ ಹೆಸರು ಹೆಂಗ್ ಬಂತು ಮತ್ತೆ ಏನಂತ ಹಾನಿ ಬಂದ್ರು ಸರಿ ಮೂಲ ದಾಖಲೆ ಏನಿದೆ ಅವ್ರಿಗೆ ಸರ್ ನಿಮ್ಮ ಪಿಕ್ಚರ್ಗಳಿಗೆ ಹೆಂಗ್ ಬಂತು ಯಾರೋ ಸುಮ್ಮನೆ ಕೈಯಲ್ಲಿ ಬರೆದ್ಬಿಟ್ರೆ ಆಗೋದಿಲ್ಲ ಆದೇಶ ಇರ್ಬೇಕು ನಿಮಗೆ ಮಂಜೂರಾಗಿರ್ಬೇಕು ಇಲ್ಲ ಅಂದ್ರೆ ಸರ್ಕಾರಿನೇ ಯಾರೋ ಹಿಂದೆ ಕೈ ಬರ ಪಾಣಿಯಲ್ಲಿ ಎಂಟ್ರಿ ಮಾಡಿ ಕೂಡಲೇ ಅದು ಒಂದು ಆಗೋದಿಲ್ಲ ಮೂಲ ಸರ್ಕಾರಿ ಆದ್ರೆ ಮಂಜೂರಾತಿ ದಾಖಲೆ ಇದ್ರೆ ಕೊಡಿ ಆವಾಗ ನಿಮ್ಮ ಹೆಸರಿಗೆ ಮಾಡಿಸೋಣ ಹೇಳಿ 18-19 ನಮಗೆ ಬಟ್ ಅದು ಕೊಟ್ಟರಲ್ಲ ಟೈಮ್ ಟು ಟೈಮ್ ಏನ್ ನೋಡಿ ಇವತ್ತು ಸಾಲ ಮನ್ನಾ ಅಲ್ಲಿ ಪಟ್ಟಿಯಲ್ಲಿ ಇದೆಯಾ ಪಟ್ಟಿಗೆ ಬಂದಿಲ್ವಾ ಇವತ್ತು ನೋಡಿ ಪಟ್ಟಿಯಲ್ಲಿ ಇದ್ರೆ ಬಾಕಿ ಇದ್ರೆ ನೋಡೋಣ ಅದು ಬೇರೆ ವಿಷಯ ಅವಾಗ ಗೌರ್ಮೆಂಟ್ ವಿಷಯ ಆಗುತ್ತೆ ಪಟ್ಟಿಯಲ್ಲಿ ಇದ್ರೆ ಪಟ್ಟಿಯಲ್ಲಿ ಇದೆಯಾ ಇನ್ನು ಯಾವ ಅಷ್ಟು BCM SC ST ಯಾರಪ್ಪ BCM ಆಫೀಸರ್ ಕುಮಾರ್ ಮೈನರ್ ಯಾರು ನೋಡಿ ಇವ್ರೇನು ಇವಾಗ ಸರ್ ಅದು PUC-ಗೆ ಅಡ್ಮಿಷನ್ ಇರ್ತಾರೆ ಅಲ್ಲಿ ಎಜುಕೇಶನ್ ಕಮ್ ಹಾಸ್ಟೆಲ್ PUC-ಗೆ ಬೇಕು ಸರ್ ಹಾಸನ ಲಾಸ್ಟ್ ಬೇಕಾ ಇಲ್ಲಿ ಬೇಕು BCM ಆಫೀಸರ್ಗೆ ಅಡ್ಮಿಷನ್ ಇದೆಯಪ್ಪ ಏನಕ್ಕೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ಯಾ ಮತ್ತೆ ಮಾಡ್ಸಂಬಿಡು ಮಾಡ್ಕೊಡಿ ಹೆಣ್ಮಕ್ಳು ನೋಡಿ ಇವ್ರೆ ಯಾರಿಗೆ ಬರುತ್ತೆ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತಲ್ಲ ನೋಡಿ ಪಾಪ ಅವ್ರು ಸರ್ ಮೀಟಿಂಗ್ ಮಾಡಿದ್ರೆ ಸರ್ ಅದು ಕೊಡಿದೆ ಅರ್ಜಿ ಹಾಕೋದು ನಿಮ್ ಜವಾಬ್ದಾರಿ ಅಮ್ಮ ಅರ್ಜಿ ಹಾಕೋದು ನಿಮ್ ಜವಾಬ್ದಾರಿ ಅರ್ಜಿ ಸರಿ ಇದ್ರೆ ಮಾತ್ರ ಮಾಡಿ ಇಲ್ಲ ಅವ್ರೇನಾದ್ರೆ ಈಗ ಅಲ್ಲಿ ಬದಲಾವಣೆ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ ಇಲ್ಲ ಆಗಲ್ಲ ಸೆಲೆಕ್ಷನ್ ಆಗಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಮತ್ತೆ ರೀಚಾರ್ಜ್ ಮಾಡಕ್ಕಾಗಲ್ಲ DCR ನೋಡ್ತಾರೆ ಅವರು ವಿತಿನ್ ದ ಅವೈಲಬಲ್ ಅಪ್ಲಿಕೇಶನ್ಸ್ ಅಲ್ಲಿ ನೋಡ್ತಾರೆ ಅಪ್ಲಿಕೇಶನ್ ಹಾಕೋದು ಇವ್ರ ಜವಾಬ್ದಾರಿ ಆಗುತ್ತೆ ಅದಕ್ಕೆ ಅವರು ದೇರ್ ನೋಟ್ ಅಡ್ವಾನ್ಸ್ ಬಂದ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅಬ್ಜೆಕ್ಷನ್ ಹಾಕ್ಬಹುದು ಅರ್ಜಿ ಇವ್ರು ಹಾಕ್ಬೇಕು ಯಾವ ಹಳೆ ಕ್ರಯ ಎಷ್ಟು ವರ್ಷ 57 57 ಇಸ್ವಿಗೆ ಇವಾಗ RTC ಕೂರಿಸಿ ಅಂದ್ರೆ ಹೆಂಗೆ ಆಯ್ತು ಹೇಳಿ ಹೇಳಿ ಹಾ PWD ಇಲ್ಲ ಜಡ್ಪಿಗೆ ಬರುತ್ತೆ ಏನು
ಬಾಡಿಗ ನಕಾಶೆಯಲ್ಲಿ ಇಲ್ಲ ಅಂದ್ರೆ ಕಷ್ಟಪ್ಪ. ನಕಾಶೆಯಲ್ಲಿ ಇದ್ರೆ ಮಾಡಬಹುದು ಧೈರ್ಯವಾಗಿ, ಬರೀ ವಾಡಿಕೆಯಲ್ಲಿ ಇದ್ರೆ ಅದನ್ನ ಎನ್ಫೋರ್ಸ್ ಮಾಡೋದು ಕಷ್ಟ. ಆಯ್ತು, ಕಂಪ್ಲೇಂಟ್ ಕೊಡಿ, ಕೇಸ್ ಇದಾಕಿ ಕೋರ್ಟ್ ಹೋಗ್ತಾ ಈಸಿಗೆ ಬರ್ತಾರೆ. ಇದನ್ನ ಕೊಡಿ ಆಯ್ತು. ಹಾ ಆಯ್ತು, ಹೇಳಿ, ಪರವಾಗಿಲ್ಲ, ಅರ್ಥ ಮಾಡ್ಕೊತೀವಿ, ಹೇಳಿ. ಸರ್, ನೀವು ಸ್ಕೆಚ್ 11 ಇಂದ ರಿಜಿಸ್ಟರ್ ಮಾಡಿದ್ರೆ ಅಲ್ಲೇ ಹೊಟ್ಟೋಗುತ್ತೆ ನಿಮ್ ರಿಜಿಸ್ಟ್ರೇಷನ್. ಕಟ್ಟಿದ್ರೆ ಆಗೋದಿಲ್ಲ. 11 ಇಂದ ರಿಜಿಸ್ಟರ್ ಮಾಡಿದ್ರೆ ಅಲ್ಲೇನೆ ಅದು ಬೇಗ ಆಗುತ್ತೆ. ಏನು? ವೆರಿಫೈ ಮಾಡಿಸ್ತಾ ಇದ್ದೀವಿ, ನೋಡೋಣ. ಸ್ವಲ್ಪ ಟೈಮ್ ಕೊಡಿ, ಟೈಮ್ ಆಗುತ್ತೆ ಸ್ವಲ್ಪ. HRP ತಗೊಂಡಿದ್ದೀವಿ. ಇಲ್ಲ, ತಹಶೀಲ್ದಾರ್ಗಿತ್ತು, ಅದು ವಾಪಸ್ AC ಹೋಗಿದೆ. ಬಟ್ ಅದು ಗೌರ್ಮೆಂಟ್ ಆರ್ಡರ್ ಆಗೋದು, ನಾವು ಹೇಳಿದ್ರೆ ಆಗಲ್ಲ. ಆಗೋಗಿದೆ ಈಗ. ಸಾಹೇಬ್ರ ಗಮನದಲ್ಲಿದೆ, ಅದು ಸ್ಟೇಟ್ ಲೆವೆಲ್ ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡು ಬಂದ್ವಿ. ಆಯ್ತು. ನಾಗರಾಜು, ನಾಗರಾಜ್ ನಡಿಯಪ್ಪ, ಪ್ರೈವೇಟ್ ಜಾಗದಲ್ಲಿ ನಾವು ಆ ರೀತಿ ಹಸ್ತಕ್ಷೇಪ ಮಾಡಕ್ ಬರೋದಿಲ್ಲ. ಆಯ್ತು ಸರ್, ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ, ಸಮಾಧಾನ ಇದ್ದೇ ಇರ್ಬೋದು, ಬಟ್ ಕಾನೂನು ಪ್ರಕಾರ ಉತ್ತರ ಕೊಟ್ಟಿದ್ದೀನಿ. ಪ್ರೋಸೆಸ್ ಅಲ್ಲಿ ಇಲ್ವಾ? ನೋಡೋಣ, ಆಯ್ತು. ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಯಲ್ಲಿ ಇಟ್ಟು ನೋಡ್ತೀವಿ, ಆಮೇಲೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣ. ಮಿಸ್ಸಿಂಗ್ ರೆಕಾರ್ಡ್ಸ್ ಗೆ ಕಮಿಟಿಗೆ ಹಾಕಿದೀವಿ, ಆಗುತ್ತಾ ನೋಡೋಣ, ಆಗ್ಲಿಲ್ಲ ಅಂದ್ರೆ ಆಮೇಲೆ ಅವ್ರು ಇವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ ದಾಖಲೆ. ದಟ್ ಇಸ್ ದ ಪ್ರಾಬ್ಲಮ್. ನೋಡೋಣ, ಅದು ಆಗ್ಲಿಲ್ಲ ಅಂದ್ರೆ ಆಮೇಲೆ ನಿಮ್ದು, ಆಮೇಲೆ ಕೇಸ್ ಬೈ ಕೇಸ್ ನೋಡೋಣ. ಹೇಳಿ. ಏನ್ರಿ, ಅಲ್ಲ ಈಗ ಇನಾಮ್ ಜಾಗ ಆಗ್ತಾ ಸರ್ವೆ ಮಾಡಿಸಿ ಅದ್ರೊಳಗಡೆ ಬಂದ್ರೆ ನೀವು ಈಸ್ವತ್ತು ಕ್ಯಾನ್ಸಲ್ ಮಾಡ್ಬೇಕು. ಕರೆಕ್ಟಾ ತಪ್ಪ ನಾ ಹೇಳೋದು? ಅಲ್ಲ, ಬೇರೆ ಇದ್ರೆ ಹೇಳಿ. ಅಲ್ಲ, ಯಾಕಂದ್ರೆ ಹೇಳಿದ್ಮೇಲೆ ಮತ್ತೆ ಆಗ್ಬೇಕು. ನಾಳೆ ಅವ್ರು ಬಂದ್ಬಿಟ್ಟು ತಿರ್ಗಾ ಹತ್ನೇ ಹೇಳೋಂಗ ಆಗ್ಬಾರ್ದು. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಹೇಳಿ. ಹೇಳಿ ಎಲ್ಲಾರು, ನೀರಪ್ಪ ಮಾರಾಯ. ಅಯ್ಯೋ ರೀ, ಈಗ ಒಂದ್ ಅರ್ಜಿ ತಗೊಂಡವ್ರಿಂದ ಇನಾಮ್ ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ. ಬೌಂಡ್ರಿ ಒಳಗಡೆ ಏನಾದ್ರು ಇವರು ಈಸ್ವತ್ತು ಕೊಟ್ಟಿದ್ರೆ, ಖಾತೆ ಕೊಟ್ಟಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಮಾಡ್ರಿ. ಇನಾಮ್ ಜಾಗದಲ್ಲೆಲ್ಲ ಏನ್ರಿ ಪವರ್ ಇದೆ ನಿಮ್ಗೆ? ದೇವ್ರ ಜಾಗದಲ್ಲಿ ಇದೆಯನ್ರಿ? ಮತ್ತೆ ಸರ್ಕಾರಕ್ಕೆ ಮಂಜೂರು ಮಾಡಕ್ ಬರಲ್ಲ ಇವತ್ತು, ಗೊತ್ತಿದ್ಯಾ? ಇದು
ಅಲ್ಲ ತಾಲೂಕು ಈಗ ಕಡೆ ಪುರಸಭೆ ಇರಪ್ಪ, ಒಳ್ಳೆ ಮಾತಾಡ್ತಾರೆ. ಪುರಸಭೆ ಮತ್ತು ಡಿಕಡಳ್ಳಿ ಪಂಚಾಯತಿ ಎರಡು ಕನ್ಫ್ಯೂಷನ್ ಗೊತ್ತಲ್ಲ, ಎಲ್ಲ ಗೊತ್ತಿದ್ದು ಪೂರ ಹತ್ರವಾಗಿ ಗೊತ್ತಿರೋ ವಿಚಾರ. ಅದನ್ನ ಇಒ ಮತ್ತು ಪುರಸಭಾ ಸಾಹೇಬ್ ಹೇಳಿದ್ದಾರೆ, ಮುಖ್ಯಾಧಿಕಾರಿ ಕೂತ್ ಅದ್ರ ಬಗ್ಗೆ ಎಷ್ಟು ಮನೆಗಳಿದಾವ ಆ ತರ? ಏನಾರ ಇಟ್ಕೊಂಡೆ ಈಗ ಅವ್ರ ವ್ಯಾಜ್ಯ ಅವ್ರದ್ದು ಪರ್ಸನಲ್, ಇವೆಲ್ಲ ಪರ್ಸನಲ್ ಇದ್ದಾಗೆ ಇಲ್ಲಿವರೆಗೂ ಬರೋದು. ಬಟ್ ಅದೇನಾರ ಇರ್ಲಿ, ನಾವು ಹ್ಯಾವ್ ಟು ಫಾಲೋ ದ ಕಾನೂನು ಅಷ್ಟೇ. ಅವ್ರು ಏನಾರ ಮಾಡ್ಕೊಂಡೆ ಅವ್ರ ವ್ಯಾಜ್ಯಗಳನ್ನೆಲ್ಲ ನಾವು ಬಗೆಹರಿಸಕ್ ಆಗಲ್ಲ, ಅವರು ಎಲ್ಲಿವರೆಗೂ ಓದ್ತಾರ ಹೋಗ್ಕೊಳ್ಳಿ. ಬಟ್ ಈ ಕಾನೂನು ಪ್ರಕಾರ ಇರೋದನ್ನ ಮಾಡ್ಬೇಕಷ್ಟೇ. ನೀವ್ ಏನಿದ್ರೆ ಅದನ್ನ ಮಾಡ್ರಿ, ಅವ್ರು ಏನಾರ ಮಾಡ್ಕೊಳ್ತಾರೆ. ಬೌಂಡ್ರಿ ಫಿಕ್ಸ್ ಮಾಡಿ ನೀವೇನಾದ್ರೂ ಕ್ರಾಸ್ ಆಗಿ ಇನ್ನೊಂದು ಜಾಗದಲ್ಲಿ ಕೊಟ್ಟಿದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡಿ. ಏನಪ್ಪಾ ಬಂದಿಲ್ಲ ಅಂತ ಹೇಳ್ತಾವ್ರು. ಹೌದು, ರೀಬಿಲ್ಡ್ ಆಗಿದ್ಯಾ? ಬಟ್ ಇನ್ನೂ ಇಲ್ಲ ಅಂತ ಬಂದವರಲ್ಲಪ್ಪ. ಈಗ ಬೇಗ ಕೊಡ್ಸ್ಕೊಡಿ. ರೀಬಿಲ್ಡ್ ಆಗಿದ್ರೆ ಕೊಡಕ್ ಯಾಕೆ? ನಿಮ್ಮ ಆಫೀಸಿಗೆ ಬಂದಿಲ್ಲ ಅಂತ ಇಟ್ಕೊಂಡಿದ್ದೀರಾ? ಮತ್ತೇನ್ ಕಾರಣ? ಆಗಿದ್ರೆ ಯಾಕಪ್ಪ ಇಟ್ಕೊಂಡಿದ್ದೀರ? ಎಂಟ್ರಿ ಇಲ್ಲ ಅಣ್ಣ, ನಿಮ್ ಎಂಟ್ರಿ ಇಲ್ಲ ಅಂದ್ರೆ ಅಲ್ಲಿ ಟೋಕನ್ ನಂಬರ್ ಇಲ್ದಿರ ನೀವು ತಂದು ಕೊಡ್ತಾರೆ. ಇಲ್ಲ, ಅದ್ ಬೇರೆ ಇದ್ ಬೇರೆ. ಹೇಳಿ ಹೇಳಿ, ಏನೇನೈತೆ? ಆಧಾರ್ ಅಪ್ಡೇಟ್ ಮಾಡ್ಕೊಬನ್ನಿ ಅಷ್ಟೇ. ಆಮೇಲೆ ಅದು ಅವ್ರ ಎಸಿ ಪವರ್ಸ್ ಇಲ್ಲ, ಕೋರ್ಟ್ ಇಂದ ಆದೇಶ ಮಾಡ್ಕೊಬಾರ್ದು ಅಷ್ಟೇ. ಆಮೇಲೆ ಇಷ್ಟ ಬಂದಂಗೆ ಯಾರ್ದೋ ಹೆಸರು ಯಾರ್ದೋ ಕೂರಿಸ್ಬಿಟ್ರೆ ಆಸ್ತಿಗೆ ಏನೇನೋ ಆಗುತ್ತೆ. ನೀವು ಅದನ್ನ ನನ್ನ ಹೆಸರು ಹಿಂಗೆ ಅಂತ ಕೋರ್ಟ್ ಇಂದ ಆದೇಶ ಮಾಡಿಸ್ಕೊ ಬನ್ನಿ. ಅದನ್ನ ಇಲ್ಲ ಅಂದ್ರೆ ಎಸಿ ಮನೆಗೆ ಹೋಗುತ್ತೆ, ಜೈಲ್ಗೆ ಹೋಗ್ತಾನಂತೆ. ಕೋಡ್ ಆಗಿದ್ಯಾ? ಪೊಸಿಷನ್ ಅಲ್ಲಿಂದ ಹೆಂಗ್ ಕೋಡ್ ಆಯ್ತು ನಿಮ್ದು? ಪೊಸಿಷನ್ ಇಲ್ವಲ್ರಿ? ಬಿಡಿ, ಯಾವಾಗ ಬಿಟ್ಕೊಟ್ರಿ? ಪೊಸಿಷನ್ ಅಲ್ಲಿಂದ ಹೆಂಗ್ ರಿಪೋರ್ಟ್ ಮಾಡಿಸ್ಕೊಂಡ್ರಿ ನೀವು ರೀ? ಏನ್ ಮಾಡ್ಬೇಕು? ಇವ್ರ ಪರವಾಗಿನ ಇವ್ರ ವಿರುದ್ಧವಾಗಿನ? ಓಕೆ, ಆಯ್ತು, ಚೆಕ್ ಮಾಡಿಸ್ಕೊಳ್ಳಿ. ಯಾವ ವರ್ಷನೋ ಪೊಸಿಷನ್ ಅಲ್ಲೇ ಇಲ್ಲ, ಇವರು ಸುಮ್ಮನೆ ದಾಖಲೆ ಇಟ್ಕೊಂಡವ್ರು. ಹೇಳಿ, ಆಯ್ತು, ಅವ್ರದ್ದು ಏನ್ ನೋಡ್ರಿ, ಅವ್ರಿಗೆ ಏನ್ ಮಾಡಕ್ಕ? ಮೂವ್ ಆಗಿದ್ಯಾನಪ್ಪ? ಆಗಿದ್ಯಾ? ಆಯ್ತು, ಆಗಿ. ಈಗ ಆಗೋವೆಲ್ಲ ಆಗ್ಲಿ, ಆಮೇಲೆ ಆಗಿಲ್ಲ ಅಂದ್ರೆ ಆಮೇಲೆ ಬನ್ನಿ. ಈಗ ಆಗೋವೆಲ್ಲ ಆಗ್ಲಿ. ಹೇಳಿ ಯಜಮಾನ್ರೆ. ಏನಪ್ಪ ಇದು? ಇದು ಹಾಗೆ ಮೋಸ್ಟ್ಲಿ ಇವ್ರಿಗೆ ಆಗುತ್ತಲ್ಲ, ಬಿಟ್ಟಿರೋದಕ್ಕೆ ಅದಕ್ಕೆ ಬಂದಿರೋದು. ಕರೆಕ್ಷನ್ ಹೋಗಿದೆ. ಹಾಗಾದ್ರೆ ಆಗದ್ ಬಿಡಿ ನಿಮ್ದು. ಬಟ್ ಹಿಂದೂ ಕರ್ಣಕ್ಕೆ ಹೋಗಿಲ್ಲಪ್ಪ, ಕರೆಕ್ಷನ್ ಮಾಡ್ರಿ ರಾಜೇಶ್. ಅವು ನೋಡ್ರಿ, ಕರೆಕ್ಷನ್ಸ್ ಬಂದಿದಾವಂತೆ, ದುರಸ್ತಾಗಿರೋವು. ಕ್ಲೋಸ್ ಮಾಡಿ. ಈಗ ಅಂತವ್ ಎಷ್ಟಿದಾವು? ಯಾಕಪ್ಪ ಇದು ಟ್ರ್ಯಾಕರ್ ಅಲ್ಲಿಲ್ಲ? ಯಾಕೆ ತಂದಿಲ್ಲ? ಹಿಂಗೆ ಆಗೋದು ನೋಡಿ. ನೀವೆಲ್ಲ ಈಗ ಎಷ್ಟಿದಾವೆ ಆ ತರ ಗೊತ್ತಿಲ್ಲ. ಹಿಂಗೆ ಆಗೋದು. ಟ್ರ್ಯಾಕರ್ ಇಲ್ಲ ಅಂದ್ರೆ ಏನು ಗೊತ್ತಾಗಲ್ಲ. ಅದಕ್ಕೆ ಹೇಳೋದು, ಯಾವುದು ಎಲ್ಲಾ ವಿಷಯಗಳು ಹಿಂಗೆ. ಹೇಳಿ ನೋಡಿ, ಅವ್ರು ಹೇಳಿದ್ರು, ಗಡ್ಡಿಗೆ ಹೇಳಿದ್ರು ಅಂತ ಹೇಳಿ. ಮೂವ್ಮೆಂಟ್ ಅಲ್ಲಿ ಇದೆಯಲ್ಲ, ಆಗ್ಲಿ, ಆಗೋವೆಲ್ಲ ಆಗ್ಲಿ. ಆಮೇಲೆ ನೋಡ, ಇವ್ರದೇನ್ ಫಿಟ್ ಆಗಿದೆಯಾ ಇಲ್ಲ? ಹೇಳಿ. ಆಗಲ್ಲ ಅಂದ್ರೆ ಆಗಲ್ಲಪ್ಪ. ನಿಮ್ದು ಕರೆಕ್ಟ್ ಇದ್ದು ಆಗಿಲ್ಲ ಅಂದ್ರೆ ಹೇಳಿ. ಇದೆ ಅಂದ್ರೆ ಅವ್ರಿಗೆ ಆಪ್ಷನ್ ಇಲ್ಲ.
ಅವ್ರು ಮಾತಾಡಿ, ತಹಶೀಲ್ದಾರ್ ಮಾತಾಡಿ, ಕರೆಕ್ಟ್ ಕೇಳ್ತಾರೆ. ಆಗಲ್ಲ ಅಂತ ಬರ್ತಾರೆ ಕೇಳಕ್ಕೆ. ಹಾ ಆರ್ಡರ್ಸ್ ಇಲ್ಲ. ಈಗ ಯಾರಿಗ ಆರ್ಡರ್ಸ್ ಆಗಿಲ್ಲ? ಸರ್, ಹಳೇದು ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಬೇಕಾದ್ರೆ ಇವತ್ತಿಂದ ನೀವು ಆದೇಶ ಕರೆಕ್ಟ್ ಆಗಿ ಮಾಡಿಸ್ಕೊಂಡ್ರೆ ಇನ್ಮೇಲೆ ಆದ್ರೂ ಕೊಡ್ಬಹುದು. ಈಗ 15 ವರ್ಷಕ್ಕೆ ಕೊಡ್ಸಿ ಅಂದ್ರೆ ನನ್ನ ಪ್ರಕಾರ ಕೊಡ್ಸಕ್ ಬರೋದಿಲ್ಲ. ನೀವು ಅದನ್ನ ಅರ್ಜಿ ಕೊಟ್ಟು ಇವಾಗಾದ್ರೂ ಮಾಡಿಸ್ಕೊಳ್ಳಿ, ಅರ್ಜಿ ಅಪಾಯಿಂಟ್ ಮಾಡಿಸ್ಕೊಳ್ಳಿ. ಸರ್, ಅಪಾಯಿಂಟ್ಮೆಂಟ್ ಇಲ್ಲದೆ ಕೊಡಕ್ ಬರೋದಿಲ್ಲ. ಈಗಾದ್ರೂ ಅಪಾಯಿಂಟ್ಮೆಂಟ್ ಮುಜರಾಯಿ ತಹಸೀಲ್ದಾರ್ ಏನವ್ರ ಮುಜರಾಯಿ ತಹಶೀಲ್ದಾರ್ ಏನು ಇವ್ರು ಅಣ್ಣ ಹೆಸರಲ್ಲಿ ಇದೆಯಂತೆ, ಅವ್ರಿಗೂ ಕೊಡ್ತಾ ಇಲ್ವಂತೆ. ಜಾವಮ್ಮ ಕೆಂಪಮ್ಮ ದೇವರುಗಳು ದೇವಸ್ಥಾನ ನೋಡಿದೆ, ಅವ್ರ ಅಣ್ಣ ಹೆಸರಲ್ಲಿ ಇದೆ. 2007 ಪೇಮೆಂಟ್ ಬಂದಿರುವಂತೆ. ನೋಡಿ, ಇರ್ಲಿ ಬಿಡ್ಲಿ ಇವ್ರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆಡ್ಲಿದ್ದು ಅವ್ರ ಮನುಷ್ಯ ಕರೆಕ್ಟ್ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಈಗ ಹೆಸರು ಚೇಂಜ್ ಮಾಡಕ್ ಬರುತ್ತಾ ನೋಡಿ, ಚೆಕ್ ಮಾಡಿ ಅಮ್ಮ. ಏನಿದ್ರೆ ಅದು ಏನು ಕ್ಲಿಯರ್ ಆಗಿ ರೈಟಿಂಗ್ ಅಲ್ಲಿ ಕೊಟ್ಬಿಡಿ ಅಮ್ಮ, ದಯವಿಟ್ಟು ಬಾಯಿ ಮಾತಲ್ಲಿ ಹೇಳ್ಬೇಡಿ. ಏನೇ ಇದ್ರು ನೀವು ರೈಟಿಂಗ್ ಅಲ್ಲಿ ರಿಪ್ಲೈ ಕೊಡಿ. ಏನ್ ವ್ಯಾಜ್ಯ ಇದೆಯೇನಪ್ಪ? ಹಾ ಹಾ, ಪ್ರೈವೇಟ್ ಜಮೀನ ಏನು ಮಾಡಿಸಿ, ರೀಪೋಸ್ಟ್ ಮಾಡಿ. ಎಷ್ಟು ಮಾಡ್ಸಪ್ಪ ರೀಪೋಸ್ಟ್. ಈಗ ಡೈರೆಕ್ಟ್ ಪುಷ್ ಮಾಡಕ್ ಆಪ್ಷನ್ ಇದೆಯಾ ಇಲ್ವಾ? ನೋಡಪ್ಪ, ನೋಟ್ ಮಾಡ್ಕೊಂಡು ನೋಡಿ. ಈಗ ಮಾಡ್ತಾ ಇದ್ದಾರೆ ತಳಮ್ಮ, ಆಗ್ಲಿ. ದುರಸ್ತಿ ಈಗ ಶುರು ಮಾಡಿದಾರಮ್ಮ, ದುರಸ್ತು ನಡೀತಾ ಇದೆಯಮ್ಮ, ಎಲ್ಲಾರ್ದು ನಡೀತಾ ಇದೆ. ನಿಮ್ದು ಆಗುತ್ತಾ ನೋಡೋಣ. ಹಾಕೋದು ನುಗ್ಗೇಳಿ ಲಿಫ್ಟಿಗೇಷನ್ ದುರಸ್ತಿ ಸಂಬಂಧಪಟ್ಟಾಗೆಲ್ಲ ಫೈಲ್ ಮೂವ್ಮೆಂಟ್ ಮಾಡಿಸಿದ್ವಿ, ಆಗಿದೆ. ಸ್ವಲ್ಪ ನನ್ನ ಪ್ರಕಾರ ಒಂದು 2 ತಿಂಗಳು ಮಾಡಿಸ್ಕೊಡ್ತೀವಿ ಸುಮ್ಮನೆ ಅವ್ರ ಜಾಗ. ಹೆಂಗ್ ಮಾಡಕ್ ಬರುತ್ತೆ? ಕನ್ವರ್ಜನ್ ಆದ್ಮೇಲೆ RTC ತಿದ್ದುಪಡಿ ಹೆಂಗ್ ಮಾಡ್ತೀರಿ? ಕೈ ಬಿಟ್ಬಿಡ್ತಾರೆ. ಹಂಗ್ ಬರ್ತಾ ಇಲ್ಲ ಅಂದ್ರೆ ನೀವು ಏನಪ್ಪಾ, ಯಾರು ನಿಮ್ಗೆ ಹಾಕೋಬೇಕಾ ಏನು? ಏನಂತ ಯಾರು ನಿಮ್ಮ ಹತ್ರ ಹಾಕೋಬೇಕೇನ್ರಿ ಕೇಸು? ಏನ್ ಹೇಳ್ತಾವ್ರಪ್ಪ ಅವರು? ಅಲ್ಲಿ ತಿದ್ದುಪಡಿ ಅಂತ ಹೇಳ್ತಾರೆ, ಈಗ ದುರಸ್ತ್ ಅಂತ ಹೇಳ್ತಾ ಇದ್ದಾರೆ. ಏನ್ ಅವ್ರು ಹೇಳೋದು ಅರ್ಥ ಆಗ್ತಾ ಇಲ್ಲ. ಅದೇ ಹೇಳ್ತಾರೆ, ಇದೇ ಹೇಳ್ತಾರೆ. ಈಗ ಇವ್ರಿಗೆ ಹೇಳ್ತಾ ಇದ್ದಾರೆ ಕನ್ವರ್ಜನ್ ಆಗಿ ಅಲ್ಲಿ ಹೋಗಿದೆ ಜಾಗ ಅಂತ. ಈಗ ಮತ್ತೆ ಅದನ್ನ ಅದೇ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಇನ್ನೊಂದು ಇಷ್ಟ ಕೇಳ್ತಾವ್ರ ಅಂತ. ಮತ್ತೆ ಎಷ್ಟು ಜಾಗ ಆಗಿದೆ.
ನಿಮ್ಗೆ ಏನ್ ಹಕ್ಕಿತ್ತು ಪಾಣಿ ಬರಕ್ಕೆ? ನಿಮ್ಗೆ ಹಕ್ಕಿರ್ಬೇಕಲ್ಲ. AC ಹತ್ರ ಬರ್ಬೇಕಾ ಇದಕ್ಕೆ? ನೋಡಪ್ಪ ಯಾಕೆ ತಾಲೂಕ ಕಳಿಸ್ಕೊಡಿ. ವೆರಿಫೈ ನೋಡ್ರಿ AD ತಾಲೂಕು ಏನಿದೆ, ಯಾರಪ್ಪ ಯಾವ ಹೋಗ್ಬೇಕಪ್ಪ? ನೋಡ್ರಿ ಯಾರು DT ಶ್ರವಣ್ ವೆರಿಫೈ ಮಾಡಪ್ಪ ಫಸ್ಟ್. ಕರೆಕ್ಟ್ ಇದ್ರೆ ಸತ್ಯ ಇದ್ರೆ ತಹಶೀಲ್ದಾರ್ AC ರಿಪೋರ್ಟ್ ಕಳಿಸ್ಕೊಡಿ. ಕರೆಕ್ಟ್ ಇದ್ರೆ ಮಾತ್ರ ಸುಮ್ನೆ ಕಳಿಸ್ಕೊಡಿ. ಇದು ಎಲ್ಲದ ಅದೇ ಅದರಿಂದ ರಿಮೈಂಡ್ ಮಾಡ್ತೀನಿ. ಇಲ್ಲ ಸಪರೇಟ್ ಆಗಿ ಕಂಪ್ಲೇಂಟ್ ಕೊಡಿ, ಈ ತರ ತಪ್ಪು ಕೊಟ್ಟಿದ್ದಾರೆ ಅಂತ ನಾನು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸ್ತೀನಿ. ನನಗೆ ಕೊಡಿ, ನಾನು ಕೊಡಿ ಇಲ್ಲ DC ಕೊಡಿ. ತಪ್ಪು ವರದಿ ಕೊಟ್ಟಿದ್ರೆ ಅದನ್ನ ಮಾತ್ರ ಹಾಕ್ಬಿಟ್ಟು ಒಂದು ಈ ತರ ಅಧಿಕಾರಿ ಮೇಲೆ ದೂರ ಅರ್ಜಿ ಕೊಡಿ ಸರ್. ದೂರ ಅರ್ಜಿ ಕೊಡಿ, ಅದನ್ನ ನಾವು ಇಲಾಖಾ ತನಿಖೆ ಮಾಡ್ತೇವೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ನಿಮ್ಮದು ಏನಿದೆ ನಿಮ್ಮ ಇಶ್ಯೂ ನೀವು ಕೋರ್ಟ್ ಅಲ್ಲಿ ಮಾಡಿ. ನಮ್ಮ ಆಫೀಸರ್ ತಪ್ಪು ಮಾಡಿದ್ರೆ ಅದನ್ನ ಯಾರ ಅಧಿಕಾರಿ ಅಂತೇಳಿ ಹೇಳ್ಬಿಟ್ಟು ಈ ತರ ತಪ್ಪು ಮಾಡಿದ್ದಾರೆ ಅಂತ ದಾಖಲೆ ಸಮೇತ ಕೊಡಿ ಹೇಳಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.